ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಅಥವಾ ಕೆಡುಕಾಗಲಿ ನಾವು ಯಾರಿಗೂ ಏನು ಮಾಡದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿಯೇ ಸುಡುತ್ತದೆ. ತಪ್ಪು ಮಾಡಿದಾಗ ಮನುಷ್ಯನಿಗೆ ಅದರ ಅರಿವು ಇರುವುದಿಲ್ಲ. ಆದರೆ ಮೋಸ ಮಾಡುವಾಗ ಅದರ ಅರಿವು ಖಂಡಿತ ಇದ್ದೇ ಇರುತ್ತದೆ. ಹಾಗಾಗಿ ತಪ್ಪನ್ನು ಕ್ಷಮಿಸಬಹುದು, ಆದರೆ ಮೋಸಕ್ಕೆ ಎಂದೂ ಕ್ಷಮೆಯಿಲ್ಲ. ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತದೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ. ಜೀವನದಲ್ಲಿ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಮೋಸ ಹೋದೆ ಎಂದು ನೊಂದುಕೊಳ್ಳಬೇಡಿ. ನಿಮ್ಮ ಸಮಯ ಬರುವವರೆಗೂ ತಾಳ್ಮೆಯಿಂದ ಸುಮ್ಮನಿರಿ. ಆಗ ಅವರು ಅಳುತ್ತಾರೆ, ನೀವು ನಗುತ್ತೀರಾ. ಜೀವನದಲ್ಲಿ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ. ಹಣ ಬಂದರೆ ಸರಳವಾಗಿರಿ. ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ. ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ಕ್ಷಮಿಸು ಎಂಬ ಪದವನ್ನು ತಪ್ಪು ಮಾಡಿದಾಗ ಕೇಳಬೇಕೇ ಹೊರತು ನಂಬಿಸಿ ವಿಶ್ವಾಸದ್ರೋಹ ಮಾಡಿದ ಸಂದರ್ಭದಲ್ಲಿ ಅಲ್ಲ. ಮನೆ ಎಂದ ಮೇಲೆ ಕಸಗಳು ಹೇಗೆ ಬರುತ್ತವೆಯೋ ಹಾಗೆ ಬದುಕು ಅಂದ ಮೇಲೆ ಕಷ್ಟಗಳು ಬಂದೇ ಬರುತ್ತವೆ. ಕಸವಾದರೆ ಗುಡಿಸಿ ಸ್ವಚ್ಛಗೊಳಿಸಿಕೊಳ್ಳಬೇಕು. ಕಷ್ಟಗಳು ಬಂದರೆ ಜಯಿಸಿ ಸಾಧಿಸಬೇಕು. ನೀವೇನು ಅಂತ ನಿಮಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿ ಕಾಯಬೇಡಿ. ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ನೀವೇ ಹುಚ್ಚರಾಗುತ್ತೀರಾ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. 100 ಮನಸ್ಸುಗಳನ್ನು ನೋಯಿಸಿ ದೇವರೆದುರು ದೀಪ ಹಚ್ಚಿದರೇನು ಫಲ? ತಡೆಯುವುದೇನು ಅದು ನೊಂದವರ ಮನಸ್ಸುಗಳು ನೀಡುವ ಶಾಪ. ಜೀವನವೆಂದರೆ ಪೈಪೋಟಿ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ಹೊರತು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳೆದುಕೊಳ್ಳಬಾರದು. ಜೀವನದಲ್ಲಿ ನಿಮ್ಮೊಬ್ಬರನ್ನು ಸೋಲಿಸಲು 10 ಜನ ಒಂದಾಗಿದ್ದಾರೆ ಎಂದರೆ ಅಲ್ಲಿ ನೀವು ಸೋತು ಗೆದ್ದಂತೆಯೇ ಸರಿ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ಕಾಯುವುದನ್ನು ಕಲಿಯಿರಿ. ಏಕೆಂದರೆ ಎಲ್ಲ ಮುಗಿದು ಹೋಯಿತು ಎಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಪ್ರಾರಂಭವಾಗುವುದು. ಜೀವನದಲ್ಲಿ ಪ್ರಾಮಾಣಿಕವಾಗಿ ಇರುವವರೊಡನೆ ನಿಯತ್ತಾಗಿ ಇರಿ. ನಟಿಸುವ ಜನರೊಂದಿಗೆ ನೀವು ಅತ್ಯುತ್ತಮ ನಟರಾಗಿ ನಟಿಸುವುದನ್ನು ಕಲಿಯಿರಿ. ಮತ್ತೊಬ್ಬರನ್ನು ನೋಡಿ ನಾವು ಅವರಂತೆ ಬೆಳೆಯಬೇಕು ಎಂದು ಆಸೆ ಪಡುವುದು ತಪ್ಪಲ್ಲ. ಆದರೆ ಅವರು ಬೆಳೆದರಲ್ಲ ಎಂಬ ಅಸೂಯೆಯಿಂದ ಬೆಳೆಯಬೇಕು ಎಂದುಕೊಳ್ಳುವುದು ತಪ್ಪು. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಜೀವನದಲ್ಲಿ ಯಾರು ನಿಮ್ಮವರು, ಯಾವುದು ನಿಮ್ಮದು ಎಂಬುವುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಅಲ್ಲ, ನನ್ನೊಳಗಿರುವ ದಾರವೇ ಎಂದು. ನಮ್ಮ ಜೀವನದಲ್ಲಿಯೂ ಕೂಡ ಹಾಗೆಯೇ. ಜೀವನದಲ್ಲಿ ಯಾರೊಬ್ಬರಿಗಾಗಿಯೂ ಅಳಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ಜೀವನ ಎಂಬ ದೋಣಿ ಮುಳುಗಲು ಖಚಿತವಾದಾಗ ಬಂಧುಗಳೆಲ್ಲ ಹೊರಜಿಗಿಯುತ್ತಾರೆ. ಆದರೆ ಭಾರ ಕಡಿಮೆಯಾಗಿ ದೋಣಿ ಮುಳುಗುವುದೇ ಇಲ್ಲ. ಜೀವನವೂ ಹೀಗೆ. ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ. ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ.
ರಾತ್ರಿಯಲ್ಲಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ಬೆಳಿಗ್ಗೆ ಮಂದಿರಕ್ಕೋ ಅಥವಾ ಸ್ಮಶಾನಕ್ಕೋ ಎಂಬುದು. ಆದ್ದರಿಂದ ಜೀವನದ ಪ್ರತಿ ಕ್ಷಣವೂ ತುಂಬ ಅಮೂಲ್ಯ. ಖುಷಿಯಾಗಿ ಕಳೆಯಿರಿ. ಜೀವನದಲ್ಲಿ ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರಾಗಿರುತ್ತಾರೆ. ಜೀವನದಲ್ಲಿ ನಮಗೆ ಮೋಸ ಮಾಡಿದವರು ಕೂಡ ಒಂದು ರೀತಿಯಲ್ಲಿ ಗುರುಗಳೇ. ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ಪಾಠವನ್ನು ಕಲಿಸಿಯೇ ಹೋಗಿರುತ್ತಾರೆ. ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬಾ ವ್ಯತ್ಯಾಸವಿದೆ. ಮೋಸ ಎಲ್ಲರೂ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹ ನಾವು ನಂಬಿದ ಜನರು ಮಾತ್ರವೇ ಮಾಡುತ್ತಾರೆ. ಜೀವನದಲ್ಲಿ ಏನನ್ನಾದರೂ ಹೊಸದಾಗಿ ಕಲಿಯುವಾಗ ತಪ್ಪು ಮಾಡಿ ತಿಳಿದುಕೊಳ್ಳಿ, ಪರವಾಗಿಲ್ಲ. ಆದರೆ ನಂಬಿಕೆ ದ್ರೋಹ ಮಾಡಿ ಮತ್ತೊಂದು ಮನಸ್ಸನ್ನು ಎಂದಿಗೂ ನೋಯಿಸಬೇಡಿ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದಿದ್ದರೆ ಅಷ್ಟೇ ಸಾಕು. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.